ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಕಂಪ್ಲೀಟ್ ಆಗಿ ಒಂದು ಸಿಂಪಲ್ ಆಗಿ ಈಸಿಯೆಸ್ಟ್ ವೇ ಅಲ್ಲಿ ಒಂದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ನೋಡಿ, ನಾನು ಡಿಸೈನ್ ಮಾಡಿರೋ ಬ್ಲೌಸ್ ಆಲ್ರೆಡಿ ವೇರ್ ಮಾಡಿದ್ದೀನಲ್ಲ, ಇದೇ ಬ್ಲೌಸ್ ನಾನು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಿದ್ದೀನಿ. ತುಂಬಾ ಈಸಿ ವೇ ಅಲ್ಲಿ ಇರತ್ತೆ. ಜಸ್ಟ್ ಫ್ಯಾಬ್ರಿಕ್ ತೋರಿಸ್ತಿದ್ದೀನಿ. ಇದು ಬಂದು ಲೈನಿಂಗ್ ಫ್ಯಾಬ್ರಿಕ್. ಇದನ್ನ ಜಸ್ಟ್ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಜಸ್ಟ್ ಇದು ನಾನು ಕ್ರಾಪ್ ಟಾಪ್ ತರ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಆಗಿ ಒಂದು ಪ್ರೊಫೆಷನಲ್ ಆಗಿ ತೋರಿಸ್ತಿಲ್ಲ. ಏನು ಬ್ಲೌಸ್ ಕಟಿಂಗ್ ಮಾಡ್ತಾರಲ್ಲ ಆ ಮೆಥಡ್ ಅಲ್ಲಿ ತೋರಿಸ್ತಿಲ್ಲ. ನಾನು ಫಸ್ಟ್ ಹೇಳ್ದೆ ಅಲ್ಲ, ಜಸ್ಟ್ ತುಂಬಾ ಸಿಂಪಲ್ ಆಗಿ ಈಸಿ ವೇ ಅಲ್ಲಿ ತೋರಿಸ್ತೀನಿ ಅಂತ. ನೋಡಿ, ಇದನ್ನ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದು ನಾನು 14.5 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ ಬಂದು 11.5 ಇಲ್ಲ 12 ಇಂಚಸ್ ಇದ್ರೆ ಆಗತ್ತೆ. ಇಲ್ಲಿ ನಾನ್ ಬಂದು ಶೋಲ್ಡರ್ ಲೆಂತ್ ಕಂಪ್ಲೀಟ್ ಆಗಿ 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 7 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ನೆಕ್ ಕಂಪ್ಲೀಟ್ ಆಗಿ 3.5 ಇಂಚಸ್ ತಗೊಂಡಿದ್ದೀನಿ. ಬ್ಯಾಕ್ ನೆಕ್ ಕೂಡ ನೆಕ್ ಲೆಂತ್ ಸೇಮ್ ಬರತ್ತೆ 3.5. ಅಂಡ್ ಫ್ರಂಟ್ ನೆಕ್ ಡೀಪ್ ನಿಮ್ ಇಷ್ಟ. ನಾನು 6 ಇಂಚಸ್ ಮಾಡಿದ್ದೀನಿ ಫ್ರಂಟ್ ನೆಕ್ ಅಂಡ್ ಬ್ಯಾಕ್ ನೆಕ್ ಡೀಪ್ ಕೀ ಹೋಲ್ ನೆಕ್ ತರ ಇಟ್ಟಿದ್ದೀನಿ. ಜಸ್ಟ್ 5 ಇಂಚಸ್ಗೆ ಮಾರ್ಕ್ ಮಾಡಿ ಅಲ್ಲಿಂದ ಒಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಅಲ್ಲಿಂದ ಜಸ್ಟ್ ಈ ರೀತಿ ಒಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬ್ಲೌಸ್ ನೆಕ್ ಏನಿದೆ ಅದು ರೆಡಿ ಆಗತ್ತೆ. ನೀವು ಫಸ್ಟ್ ಈ ಶೋಲ್ಡರ್ ಎಲ್ಲ ಕಟ್ ಮಾಡಿದ್ಮೇಲೆ, ಸಾರಿ, ಅದು ಮಾರ್ಕಿಂಗ್ ಮಾಡಿದ್ಮೇಲೆ ಕಟ್ ಮಾಡ್ಕೊಂಡ್ಮೇಲೆ ಈ ನೆಕ್ ಪಾರ್ಟ್ಸ್ ಸಪರೇಟ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ತುಂಬಾ ಈಸಿ ವೇ ಅಲ್ಲಿ ಇರತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ಸೊ ಇದೇ ತರಾನೇ ಬೇರೆ ನೆಕ್ ಡಿಸೈನ್ ಅಲ್ಲಿ ನೀವು ಇದೇ ಪ್ಯಾಟರ್ನ್ ನಲ್ಲಿ ನೀವು ಡಿಸೈನ್ ಮಾಡ್ಕೋಬಹುದು. ಬ್ಲೌಸಸ್ ತುಂಬಾನೇ ಈಸಿ ಇರತ್ತೆ. ಫ್ರಂಟ್ ನೆಕ್ ಬಂದು ನೀಟಾಗಿ ಇದು ಕಟಿಂಗ್ ಆದ್ಮೇಲೆ ಹಾಗೆ ಆರ್ಮ್ ಶೇಪ್ ಲೈಟ್ ಆಗಿ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಏನಿದೆ ಇದು ಟಕ್ಸ್ ಪಾರ್ಟ್ ಮಾರ್ಕಿಂಗ್ ಮಾಡ್ತಿದ್ದೀನಿ. 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿ ಅಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಎರಡೂ ಕಡೆನೂ ಒಂದು ಹಾಫ್ ಇಂಚು ನಾನು ಈ ರೀತಿ ಕಂಪ್ಲೀಟ್ ಆಗಿ ಮಾರ್ಜಿನ್ ಬಿಟ್ಟಿದ್ದೀನಿ. ಜಸ್ಟ್ ಅದನ್ನ ಕಟ್ ಮಾಡ್ಕೋಬೇಕು ಅಷ್ಟೇ. ನಾನು ಇಲ್ಲಿ ಏನು ಡಾಟ್ಸ್ ಇಡ್ತಾ ಇದ್ದೀನಿ ಅದು ಬಂದು ಸ್ಟಿಚಿಂಗ್ ಪಾರ್ಟ್ಗೆ ಹೋಗುತ್ತೆ ಲೈಟ್ ಆಗಿ ಫ್ಯಾಬ್ರಿಕ್. ಅದು ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಡಾಟ್ಸ್ ಇಟ್ಟಿದ್ದೀನಿ. ನೆಕ್ ಪಾರ್ಟ್, ಹಾರ್ಮ್ ಶೇಪ್ ಅಂಡ್ ಈ ಕಡೆ ಕಂಪ್ಲೀಟ್ ಆಗಿ ಟಕ್ಸ್ ಪಾರ್ಟ್ಗೂ ಕೂಡ ನಾನು ಡಾಟ್ಸ್ ಇಟ್ಟು ತೋರಿಸಿದ್ದೀನಿ. ಈ ರೀತಿ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ನಿಮಗೆ ಇದೇ ಮೆಥಡ್ ಅಲ್ಲೇ ಬೇರೆ ಸೈಜ್ ಬೇಕು ಅಂದ್ರೆ ಆರಾಮಾಗಿ ನೀವು ಕಟ್ ಮಾಡ್ಕೋಬಹುದು. ಬಟ್ ನಿಮ್ಮ ಸೈಜ್ಗೆ ನೀವು ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಸೇಮ್ ಇದೇ ಮೆಥಡ್ ಅಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ, ಕಂಪ್ಲೀಟ್ ಆಗಿ ಬೋತ್ ಫ್ರಂಟ್ ಮತ್ತು ಬ್ಯಾಕ್ ಏನಿದೆ ಅದು ನೀಟಾಗಿ ಕಟಿಂಗ್ ಆದ್ಮೇಲೆ ಸೊ ಬ್ಯಾಕ್ ಪಾರ್ಟ್ ನೀವು ಒಂದು ಹಾಫ್ ಇಂಚು ತೆಗಿಬೇಕು ಫ್ಯಾಬ್ರಿಕ್. ಯಾಕಂದ್ರೆ ಫ್ರಂಟ್ ಪಾರ್ಟ್ ಪ್ರಿನ್ಸ್ ಕಟ್ ಮಾಡಿದಾಗ ಸೊ ಹೆಚ್ಚು ಕಮ್ಮಿ ಇರತ್ತೆ. ಅದಕ್ಕೆ ನಾನು ಬ್ಯಾಕ್ ಪಾರ್ಟ್ಗೆ ಸ್ವಲ್ಪ ಇಲ್ಲೇ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡೆ. ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಗಿ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು. ನಿಮಗೆ ಇದೇ ತರ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ರೊಫೆಷನಲ್ ಆಗಿ ಬೇಕು ಅಂದ್ರೆ, ಕಂಪ್ಲೀಟ್ ಮೆಜರ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಸೊ ಇದನ್ನ ನಾನು ಸಪರೇಟ್ ಆಗಿ ಬೇರೆ ತರ ವಿಡಿಯೋ ಮಾಡಿದೀನಿ. ಕಂಪ್ಲೀಟ್ ಆಗಿ ಪ್ರೊಫೆಷನಲ್ ಆಗಿ ಇದೇ ಚಾನಲ್ ಅಲ್ಲಿ ಇರತ್ತೆ. ಸೊ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಹೋಗಿ ಚೆಕ್ ಮಾಡಿದ್ರೆ ತುಂಬಾನೇ ಇರತ್ತೆ. ಬಟ್ ಇದು ಬಂದು ನಾನು ಬಿಗಿನರ್ಸ್ಗೆ ಅಂತ ತುಂಬಾ ಈಸಿ ವೇ ಅಲ್ಲಿ ಇರ್ಲಿ ಅಂತ ಈ ಮೆಥಡ್ ಅಲ್ಲಿ ತೋರಿಸಿದ್ದೀನಿ ಅಷ್ಟೇ. ಬಟ್ ಬ್ಲೌಸ್ ಅಂತೂ ಈ ಮೆಥಡ್ ಅಲ್ಲಿ ಇರಲ್ಲ. ಬ್ಯಾಕ್ ಪಾರ್ಟ್ ಒಂದ್ಸಲ ಅಂಡ್ ಫ್ರಂಟ್ ಪಾರ್ಟ್ ಒಂದ್ಸಲ ಸಪರೇಟ್ ಆಗಿ ಕೂಡ ಕಟ್ ಮಾಡ್ತಾರೆ. ಆ ಮೆಥಡ್ ಅಲ್ಲಿ ಕೂಡ ಮಾಡಿದ್ದೀನಿ. ಇಲ್ಲಿ ನಾನ್ ತೋರಿಸ್ತಿರೋದು ಕಂಪ್ಲೀಟ್ ಆಗಿ ಒಂದು ನಾವು ಡ್ರೆಸ್ಸಸ್ಗೆ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಂತೀವಿ ಬಾಡಿ ಪಾರ್ಟ್, ಸೊ ಆ ಮೆಥಡ್ ಅಲ್ಲಿ ಈಸಿ ವೇ ಅಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಇದು ಏನಿದೆ ಬಾಡಿ ಸಾರಿ, ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನೀಟಾಗಿ ಕಟಿಂಗ್ ಆದ್ಮೇಲೆ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪಾರ್ಟ್ಗೆ ತಗೊಂಡಿರ್ತೀವಲ್ಲ ಆ ಮೇನ್ ಫ್ಯಾಬ್ರಿಕ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನೀಟಾಗಿ ನೆಕ್ ಪಾರ್ಟ್ಸ್ ಸ್ಟಿಚಿಂಗ್ ಮಾಡಿದ್ದೀನಿ ಅಂಡ್ ಬ್ಯಾಕ್ ಪಾರ್ಟ್ ಈ ಬ್ಯಾಕ್ ಸೈಡ್ ಇರತ್ತಲ್ಲ ಉಕ್ಸ್ ಪಾರ್ಟ್ ಕೆಳಗಡೆದು ಅದು ಕೂಡ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಪಾರ್ಟ್ ಇರತ್ತಲ್ಲ ಸೈಡ್ ಪೀಸಸ್ ಕೂಡ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಈ ಸೈಡ್ ಪೀಸಸ್ ಕೂಡ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆಗಿ ಇಲ್ಲಿಗೆ ಫ್ರಂಟ್ ಪಾರ್ಟ್ ಎಲ್ಲಾನು ರೆಡಿ ಆಗಿದೆ. ಸೊ ಇದು ಸ್ಟಿಚಿಂಗು ಕೂಡ ಬೇಕು ಅಂತ ಇನ್ನೂ ತುಂಬಾ ಕ್ಲಿಯರ್ ಆಗಿ ವಿಡಿಯೋಸ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಲೈಟ್ ಆಗಿ ಒಂದು 1 ಇಂಚು ಕಟ್ ಮಾಡಿದೆ ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟ್ ಏನಿದೆ ಉಕ್ಸ್ ಪಟ್ಟಿ ಪಾರ್ಟ್. ಯಾಕಂದ್ರೆ ನಾವು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡಾದ್ಮೇಲೆ ಅದು ಎಕ್ಸ್ಟ್ರಾ ಇರತ್ತೆ ಫ್ಯಾಬ್ರಿಕ್. ಅದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಅಲ್ಲಿ ಲೈಟ್ ಆಗಿ ಕಟ್ ಮಾಡಿದೆ. ಸೊ ನೀವು ಬ್ಯಾಕ್ ಪಾರ್ಟ್ ಅದು ಸ್ವಲ್ಪ ಅಗಲ ಅನ್ಸಿದ್ರೆ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನನಗೆ ಅದು ಸ್ವಲ್ಪ ವಿಡ್ತ್ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಲೈಟ್ ಆಗಿ ಕಟ್ ಮಾಡಿದೆ. ಸೊ ಬ್ಯಾಕ್ ಪಾರ್ಟ್ಗೆ ನೀವು ಉಕ್ಸ್ ಪಟ್ಟೆ ಅಟ್ಯಾಚ್ ಮಾಡ್ಕೊಂಡ್ರೆ ನೀಟಾಗಿ ಬ್ಯಾಕ್ ಪಾರ್ಟ್ ರೆಡಿ ಆಗತ್ತೆ. ಇವಾಗ ಫ್ರಂಟ್ ಪಾರ್ಟ್ಗೂ ಕೂಡ ಈ ರೀತಿ ಸೈಡ್ ಪೀಸಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಒಂದು ಸ್ಟಿಚ್ ಮಾಡಿ ತೋರಿಸ್ದೆ ಅಲ್ಲ, ಇನ್ನೊಂದು ಕೂಡ ಇದೇ ಮೆಥಡ್ ಅಲ್ಲೇ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೀವು ಅಟ್ಯಾಚ್ ಮಾಡಾದ್ಮೇಲೆ ಮಿಡಿಲ್ ಅಲ್ಲಿ ಲೈಟ್ ಆಗಿ ಎಕ್ಸ್ಟ್ರಾ ಇರತ್ತೆ
ಅದನ್ನ ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಇರತ್ತಲ್ವಾ, ನಾನು ಫಸ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್‌ಗೆ ಕಟ್ ಮಾಡ್ದೆ ಅಲ್ವಾ, ಅದೇ ಫ್ಯಾಬ್ರಿಕ್‌ಗೆ ಅದಕ್ಕೆ ಹೆಚ್ಚು ಕಮ್ಮಿ ಇರುತ್ತೆ ಅಂತ ನಾನು ಅವಾಗೇನೆ ಕಟ್ ಮಾಡ್ದೆ. ಇದು ಸ್ಲೀವ್‌ಲೆಸ್ ಆಗಿರೋದ್ರಿಂದ ನಾನು ಪಟ್ಟಿ ಸೆಪರೇಟ್ ಆಗಿ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಸೆಪರೇಟ್ ಆಗಿ ಅಟ್ಯಾಚ್ ಮಾಡೋದ್ರಿಂದ ನಾವು ವೇರ್ ಮಾಡಿದಾಗ ಫಿನಿಶಿಂಗು ಚೆನ್ನಾಗಿರತ್ತೆ ಅಂಡ್ ವೇರ್ ಮಾಡಿದಾಗ ಕಂಫರ್ಟ್ ಕೂಡ ಇರತ್ತೆ. ಅದಕ್ಕೆ ನಾನು ಇದೇ ಫ್ಯಾಬ್ರಿಕ್ ಅಲ್ಲೇ ಲೈಟ್ ಆಗಿ ಸೈಡ್ ಅಲ್ಲಿ ಕಟ್ ಮಾಡ್ಕೊಂಡು ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಒಂದ್ಸಲ ನೀವು ಅಟ್ಯಾಚ್ ಮಾಡ್ಕೊಂಡು ಅದನ್ನ ಒಳಗಡೆಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡಿಗೂ ಕೂಡ ಇದೇ ಮೆಥಡ್ ಅಲ್ಲೇ ನೀವು ಈ ಪಟ್ಟೀಸ್‌ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್‌ಗೂ ಕೂಡ ನೀಟಾಗಿ ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅಂತ ಬರುತ್ತೆ. ಹುಕ್ಸ್ ಪಟ್ಟೀಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದಕ್ಕೆ ಏನಿದೆ ಕೀ ಹೋಲ್ ನೆಕ್ಕು ಅದಕ್ಕೆ ಹುಕ್ಸ್ ಹಾಕೊಂಡ್ರೆ ಆಗತ್ತೆ. ಬೋತ್ ಫ್ರಂಟ್ ಮತ್ತೆ ಬ್ಯಾಕು ರೆಡಿ ಆಯ್ತಲ್ಲ, ಜಸ್ಟ್ ಫ್ರಂಟ್ ಪಾರ್ಟ್‌ಗೆ ಒಂದು ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಜಸ್ಟ್ ಇದು ಎರಡೂ ಸೇರಿಸ್ಕೊಂಡು ಶೋಲ್ಡರ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬ್ಲೌಸ್ ಏನಿದೆ ಅದು ರೆಡಿ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಇದೇ ತರ ತುಂಬಾ ಸಿಂಪಲ್ ಆಗಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ತರನೇ ರೀಸೆಂಟ್ ಆಗಿ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ನನಗೆ ಕಮೆಂಟ್ಸ್ ಬಂದಿದೆ ಬ್ಲೌಸ್ ವಿಡಿಯೋಸ್ ಮಾಡಿ ಅಂತ, ಅದಕ್ಕೆ ನಾನು ಇದನ್ನ ಮಾಡಿದ್ದೀನಿ. ಸೊ ಇನ್ನು ಬೇರೆ ತರ ಮೆಜರ್ಮೆಂಟ್ಸ್ ಅಲ್ಲಿ ಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.